ಚೆನ್ನಾಗಿದೆ ಅಲ್ಲ? ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಇದು ತೋರಿ ಫುಲ್ ಡಾರ್ಕ್ ಆಯಿತು. ಕಾಪಿ ರೇಟ್ ಬರುತ್ತೆ. ಸುಮ್ಮನೆ ಅವರು ದುಡ್ಡು ಎಲ್ಲ ಮಲ್ಕೊಂಡಿದ್ದಾರೆ. ನಾನು ಈಗ ತಿಂತಾ ಇದ್ದೀನಿ. ಇದಕ್ಕೊಂಚೂರು ನಿಂಬೆಹಣ್ಣು ಹಾಕೊಂಡು ತಿನ್ಬೇಕಾ ಇದು. ಹಾಯ್ ಹಾಯ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ, ಇಟ್ಸ್ ಫಾರ್ ಫ್ರೀ. ನನಗೆ ಬೋರ್ ಆದಾಗೆಲ್ಲ ನಾನು ಶಾಪಿಂಗ್ ಹೋಗ್ತೇನೆ. ಒಂಥರ ಅದು ನನಗೆ ಥೆರಪಿ ಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಯ್ ಹಾಯ್. ಇಲ್ಲೇ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಅಪ್ಪ ಅಮ್ಮ ಬಂದಿಲ್ವಾ? ನೀವು ಇಷ್ಟೇ ಜನ? ಹೌದಾ? ಬನ್ನಿ. ಈಗ ಇನ್ನೂ ರೆಡಿ ಆಗಿಲ್ವಾ? ಇದು ಆರ್ಡರ್ ಇಲ್ವಾ ಮನೆಗೆ ಹೋಮ್ ಡೆಲಿವರಿ? ಬಿರಿಯಾನಿ ತಿನ್ನೋಣ ಅಂತ ಬಂದರೆ 7:15 ಈಗಿನ್ನೂ ಟೈಮು 6:50. ಸೊ ಇನ್ನೂ ಒಂದು 30 ಮಿನಿಟ್ಸ್ ಕಾಯಬೇಕು. ಏನು ಮಾಡೋದು ಗೊತ್ತಿಲ್ಲ, ಕಾಯೋದ ವಾಪಸ್ ಮನೆಗೆ ಹೋಗೋದ. ಬಟ್ ಇವಾಗ ನಂಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಬಿರಿಯಾನಿ, ಚಿಕನ್ ಕಬಾಬ್ ತಿನ್ನಲೇಬೇಕು ಅಂತ. ಅದರಲ್ಲೂ ನಂಗೆ ದೊನ್ನೆ ಬಿರಿಯಾನಿ ಇಷ್ಟ. ಬೇರೆ ಕಡೆ ಸಿಗುತ್ತೆ ಗೈಸ್, ಬಟ್ ದೊನ್ನೆ ಬಿರಿಯಾನಿ ಸೂಪರ್ ಆಗಿರುತ್ತೆ. ನನಗೆ ಇದು ಒಂದೇ ಬಿರಿಯಾನಿ ಇಷ್ಟ, ನಮ್ಮ ಚಿಕ್ಕಮಗಳೂರಿನಲ್ಲಿ. 7:15 ಆಗ್ತಾ ಇದೆಯಂತೆ, ರೆಡಿ ಆಗ್ತಾ ಇದೆ. ಸ್ಮೆಲ್ ಗಮ್ ಅಂತ ಬರ್ತಾ ಇತ್ತು. ಎಷ್ಟು ಗಂಟೆಗೆ? ಈಗ 7 ಗಂಟೆ. ಏನೇನು 6:55 ಏನೋ ಇದೆ. ಕಾಲು ಗಂಟೆ ಕಾಯಬೇಕು. ಇದು ಸ್ಕೈ ನೋಡು ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಫುಲ್ ಬ್ಲ್ಯಾಕ್ ಸ್ಕೈ. ಚಂದಮಾಮ ಇಲ್ಲ ಇವತ್ತು. ನೆನ್ನೆ ಹೋಗಕ್ಕೆ ಹೆಂಗೆ ಮಾಡಿ ಚಂದಮಾಮ ನೆನ್ನೆ ಹೋಗ್ಲಿಕ್ಕೆ ಹೆಂಗೆ ತೋರಿಸಿದಲ್ವಾ? ಏನೋ ಟೌನ್ ಆಗಿದ್ದು ನೆನ್ನೆ. ಹುಣ್ಣಿಮೆ ಇತ್ತಲ್ಲ, ನೆನ್ನೆ ಫುಲ್ ಸೂಪರ್ ಆಗಿತ್ತು. ಫುಲ್ ಮೂನು. ಹುಣ್ಣಿಮೆ ಒಂದು 4 ಡೇಸ್ ಅಷ್ಟೇ ಚೆನ್ನಾಗಿರುತ್ತಲ್ಲ. ಬಿರಿಯಾನಿ ರೆಡಿ ಆಗೋಕ್ಕೆ ಇನ್ನು 15 to 20 ಮಿನಿಟ್ಸ್ ಟೈಮ್ ಇತ್ತು. ಅಷ್ಟರಲ್ಲಿ ಅಮ್ಮ ಅಲ್ಲೇ ಪಕ್ಕದಲ್ಲಿರುವಂಥ ಜ್ಯುವೆಲ್ರಿ ಶಾಪಿಂಗ್ಗೆ ಹೋಗೋಣ ಏನೋ ತೊಗೋಬೇಕು ಅಂದರು. ಸರಿ, ನಾನು ಅಷ್ಟೇ ಬಂದೆ ಅವ್ರ ಜೊತೆ. ಗೋಲ್ಡ್ ಶಾಪಿಗೆ ಬಂದಿದ್ದಾರೆ ಈಗ ನಮ್ಮ ಮಮ್ಮಿ. ನೋಸ್ ಪಿನ್ ನೋಡೋಕ್ಕೆ ಅಲ್ಲಿವರೆಗೂ. ಯಾವ್ದು ಇಷ್ಟ ಆಯ್ತಾ? ನೀನು ಯಾವ ಥರದ್ದು ಲೈಕ್ ಮಾಡ್ತೀಯ? ಇದು ಗೋಲ್ಡ್ ನೋಸ್ ಪಿನ್ ಅಲ್ಲ, ಪೀಸ್ ಲೆಕ್ಕ ಅಲ್ಲ, ಗ್ರಾಮ್ ಲೆಕ್ಕ ಅಂದರು. ಚಿನ್ನ ಈಗ ಗ್ರಾಮ್ 11,000 ಆಗಿದೆ. ಬಟ್ ನೋಸ್ ಪಿನ್ 916 ಬರಲ್ಲ, ಪ್ಯೂರಿಟಿ ಅಷ್ಟಿರಲ್ಲ. ಸೊ ಇದು ನೋಸ್ ಪಿನ್ ಗ್ರಾಮ್ 9,000 ರುಪೀಸ್ ಅಂದರು. ನಾವು ನೋಡ್ತಿರೋ ನೋಸ್ ಪಿನ್ 1,800 ರುಪೀಸ್ ಅಂತ ಹೇಳಿದರು. ಸೊ ನನಗೆ ಇದು ಪಿಂಕ್ ಕಲರ್ ಇಷ್ಟ ಆಯಿತು. ಇಲ್ಲಿ ಕಾಣಿಸ್ತಿದೆಯಲ್ಲ ಮಧ್ಯ ಇದೆಯಲ್ಲ ಪಿಂಕ್ ಕಲರ್, ಇದು ಇಷ್ಟ ಆಯಿತು. ಅದು ಬಿಟ್ಟರೆ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ಸೊ ಇದರಲ್ಲಿ ಯಾವ್ದು ತೊಗೊತಾರೆ ನೋಡಬೇಕು. ನೋಡಿ ಐಸ್ ಇಷ್ಟು ಬೇಗ ಎಷ್ಟು ಕ್ಯೂ ಆಗಿ ಹೋಗ್ಬಿಟ್ರು ಅಂದರೆ, ಎಷ್ಟು ಜನ ಆದರು. ಗೈಸ್ ಫೈನಲಿ ನನ್ನ ಪಾರ್ಸಲ್ ಸಿಕ್ತು. ಐ ಆಮ್ ಜಸ್ಟ್ ಗೋಯಿಂಗ್ ನಾವ್. ಗೈಸ್ ನಮ್ಮ ಮಮ್ಮಿ ಬಿರಿಯಾನಿ ಕಲರ್ ನೋಡಿ ಚಿತ್ರಾನ್ನ ಇದೆ ಅಂತಿದ್ದಾರೆ. ಬಟ್ ನೋಡೋಣ ಟೇಸ್ಟ್ ವೈಸ್. ನನಗೆ ತುಂಬ ಇಷ್ಟ. ಟೇಸ್ಟು ಚೆನ್ನಾಗಿದೆ. ಒಳ್ಳೆ ಬೋನ್ ಪೀಸ್ ಅಂದಿದ್ದಕ್ಕೆ ನೋಡಿ ಒಳ್ಳೆ ಬೋನ್ ಪೀಸ್ ಕೊಟ್ಟಿದ್ದಾರೆ. ಇದಕ್ಕೊಂಚೂರು ನಿಂಬೆಹಣ್ಣು ಹಾಕೊಂಡು ತಿನ್ಬೇಕಾ. ಇದು ಚಿಕನ್ ಸಾರಮ್ಮ. ಇದಕ್ಕೊಂದು ಬೌಲ್ ಕೊಡು. ಮಟನ್ ಕೇಳಿದ್ದು. ಬರೀ ಮಟನ್ ಕುಷ್ಕ ರೈಸ್. ಮಸಾಲೆ ಜಾಸ್ತಿ ಹಾಕಿದ್ರೆ ಸಖತ್ತಾಗಿರೋದು. ಗೈಸ್ ಎಲ್ಲ ಮಲ್ಕೊಂಡಿದ್ದಾರೆ, ನಾನು ಈಗ ತಿಂತಾಯಿದ್ದೀನಿ. ಅವಾಗೆಲ್ಲ ನಾನ್ ವೆಜ್ಜು ತಿಂತಿರ್ಲಿಲ್ಲ ನಾನು. ಈಗಂತೂ ಫುಲ್ ಕ್ರೇಜು.
ನೀವು ಕೂಡ ಟ್ರೈ ಮಾಡಿ, ಫ್ರೀ ಪ್ರಮೋಷನ್ ಕೊಡ್ತಿದ್ದೀನಿ ನನಗೆ. ನನಗೆ ಈ ಥರ ಇಷ್ಟ ಆಗಲ್ಲ ಗೈಸ್, ಬರೀ ಹೊರಗಡೆ ಮಸಾಲೆ ಚೆನ್ನಾಗಿರುತ್ತೆ. ಮಮ್ಮಿ ವಾಲ್ಯೂಮ್ ಕಡಿಮೆ ಕೊಡು, ಕಾಪಿರೈಟ್ ಬರುತ್ತೆ. ಹೇ ಗಾಯ್ಸ್, ಸೊ ಊಟ ಆಯಿತು. ಈಗ ನಾನು ಏನೆಲ್ಲ ಶಾಪ್ ಮಾಡ್ತೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? 1 2 3 4 5. ಸೊ ಇಷ್ಟೆಲ್ಲ ತೊಗೊತೀನಿ, ಬಟ್ ಹಾಕಿದ್ನೇ ಹಾಕೋದು ನಾನು. ಇದೆಲ್ಲ ತೊಗೊಂಡೋಗಿ ಕಬೋರ್ಡಲ್ಲಿ ಸ್ಟೋರ್ ಮಾಡ್ತೀನಿ, ಇದು ಯಾವುದು ಹಾಕಲ್ಲ. ನಾನು ಏನು ಹಾಕಿರ್ತೀನಲ್ಲ ಅದೇ ಬಟ್ಟೆಗಳನ್ನೇ ಹಾಕೋದು. ಮೇಲೆ ಯಾವುದಿರುತ್ತೆ, ನನಗೆ ಈ ಥರ ಸ್ವೆಟ್ ಶರ್ಟ್ ಅಥವಾ ಟೀ ಶರ್ಟ್ ಕಂಫರ್ಟಬಲ್ ಆಗಿರುತ್ತೆ, ಸೊ ನಾನು ಜಾಸ್ತಿ ಇದನ್ನೇ ಹಾಕ್ತೀನಿ. ಹೊಸ ತೊಗೊಂಡಿದ್ದೆಲ್ಲ ಸುಮ್ಮನೆ ಹೀಗೆ ತೋರಿಸೋದು, ಹಾಗೆ ಇಡೋದು ಅಷ್ಟೇ. ಲಾಸ್ಟ್ ಟೈಮು ಎಷ್ಟೊಂದು ಡ್ರೆಸ್ಗಳು ತೊಗೊಂಡಿದ್ದೆ, ಈ ಸತಿನೂ ಅಷ್ಟೇ. ನೋಡಿ ಎಷ್ಟು ತೊಗೊಂಡಿದ್ದೀನಿ, ಎಷ್ಟಿದೆ, 5 ಪೇರ್ಸ್ ಇದು ತೊಗೊಂಡಿದ್ದೀನಿ. ಇದು ಕಾರ್ಡ್ ಸೆಟ್, ಜಸ್ಟ್ ಇದು ಟಾಪ್ಸ್ ಅಲ್ಲ, ಕಾರ್ಡ್ ಸೆಟ್ ತೋರಿಸ್ತೀನಿ ತಗೊಳ್ಳಿ, ಓಪನ್ ಮಾಡಿ. ಇದು ಹೀಗಿದೆ, ವಿತ್ ಕಾಲರ್ ಬರುತ್ತೆ. ನನಗೆ ಕಾಲರಿಂದ ತೊಗೊಂಡಿದ್ದೀನಿ. ಆ್ಯಂಡ್ ಪ್ಯಾಂಟ್, ಸೊ ಪ್ಯಾಂಟ್ ಮತ್ತು ಟಾಪ್ ಇಲ್ಲಿರೋದು ಎಲ್ಲದು ಕೂಡ, ಇದೆಲ್ಲದು ಕೂಡ ಕಾರ್ಡ್ ಸೆಟ್. ಇದು ಅಷ್ಟೇ, ಇದು ಟಾಪ್, ಇದು ಪ್ಯಾಂಟ್. ಆಮೇಲೆ ಇದು ರೆಡ್ಡು ಅಷ್ಟೇ, ಇದು ಕಾರ್ಡ್ ಸೆಟ್. ಪ್ಯಾಂಟ್ ಟಾಪ್, ಇದು ನನ್ನ ಫಸ್ಟ್ ಚಾಯ್ಸ್. ನನಗೆ ತುಂಬ ಇಷ್ಟ ಆಯಿತು, ಪಿಂಕ್ ಕಲರ್. ಆಲ್ಮೋಸ್ಟ್ ಇದೆಲ್ಲ ಒಂದೇ ಥರ ಆಗುತ್ತೆ ಅಂತ ನಮ್ಮಮ್ಮ ಹೇಳಿದರು, ಬಟ್ ಆಲ್ಸೋ ಸ್ಟಿಲ್ ಇರಲಿ ಅಂತ ತೊಗೊಂಡೆ. ಇದು ಅಷ್ಟೇ. ಓ ಫೋಕಸ್, ಏನಕ್ಕೆ ಸಡನ್ನಾಗಿ ಲೈಟ್ ಜಾಸ್ತಿ ಆಯಿತು? ಹಾಂ, ಈಗ ಕರೆಕ್ಟ್ ಆಯಿತು. ನೆಕ್ಸ್ಟ್ ಮತ್ತೆ ದಿಸ್ ಇಸ್ ಮೈ ಫೇವ್ರೆಟ್ ಫ್ರೂಟ್. ಇದು ಫ್ರೂಟ್ಸ್ ಅಂದರೆ ನನಗೆಲ್ಲ ಇಷ್ಟ, ಎಲ್ಲ ಫ್ರೂಟ್ಸ್ ಎಲ್ಲ ಥರದ್ದು ತಿಂತಾ ಇರ್ತೀನಿ, ಸೀಸನಲ್ ಫ್ರೂಟ್ಸ್. ಈಗ ಸದ್ಯಕ್ಕೆ ಸೀಸನಲ್ ಫ್ರೂಟ್ಸ್ ಬಂದಿರೋದು ಎಳ್ನೀರು ಆ್ಯಂಡ್ ಕಿವಿ ಫ್ರೂಟ್. ಸೊ ಫ್ರೂಟ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಏನು ಸಿಕ್ತು ಅಂದರೆ, ಅಲ್ಲಿ ಶೋಧಿ ಫ್ರೂಟ್ಸ್ ಮಧ್ಯೆ ನಮ್ಮಮ್ಮ ಒಂದು ಹೆಲ್ದಿ ಆಗಿರೋ ಸೌತೆಕಾಯಿ ಇಟ್ಕೊಳ್ತದೆ. ನನಗೆ ಇನ್ನೊಂದು ಏನಾಯ್ತು, ಹಾಂ, ತೋತಾಪುರಿ ಮಾವಿನಕಾಯಿ. ತೋತಾಪುರಿ ಇದು, ಹಾಂ ತೋತಾಪುರಿನೇ, ನಿನಗೆ ತುತಾಪುರಿ ಅಂತ ಕೇಳಿಸ್ತಾ. ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಇದು ತೋತಾಪುರಿ ಮಾವಿನಕಾಯಿ. ಅಲ್ಲಿ ಬರೆದಿದ್ರು, ತುಂಬ ಸ್ವೀಟ್ ಇರುತ್ತೆ, ಚಂದ ಇರುತ್ತೆ. ನಾವು ಇದು ಗಿಳಿ ಮಾವಿನಕಾಯಿ ಅನ್ನೋದಲ್ವೇ ನಮ್ಮ ಎಲ್ಲ, ಇದು ತೋತಾಪುರಿ ಅಂತಾರೆ. ಸಕ್ಕ ಈ ಸೀಸನಲ್ಲೂ ಇದು ಸಿಗುತ್ತಾ ಅಂದ್ಕೊಂಡು ತಿನ್ನಬೇಕು ಅನಿಸ್ತು. ಸೊ ಮಾವಿನಕಾಯಿ ಆ್ಯಂಡ್ ದಿಸ್ ಇಸ್ ಕಿವಿ ಫ್ರೂಟ್. ಇದು ಮತ್ತೆ ಯಾಕೋ ನೋಡು ಫೋಕಸ್ ಹೆಂಗಾಗ್ತಾಯಿದೆ, ಫುಲ್ ವೈಟ್ ಕಾಣಿಸ್ತಾ ಇದ್ದೀನಿ, ಬ್ರೈಟ್ ಆಗ್ಬಿಟ್ಟು. ಇದು ಸ್ಕೆಚ್ ಪೆನ್ಸ್. ನನಗೆ ಪೇಂಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಫ್ರೀ ಟೈಮಲ್ಲಿ ನಾನು ಪೇಂಟಿಂಗ್ ಮಾಡ್ತಾಯಿರ್ತೀನಿ, ಬಟ್ ಈ ಸತಿ ಸ್ಕೆಚ್ ಪೆನಲ್ಲಿ ಪೇಂಟಿಂಗ್ ಮಾಡ್ತಿಲ್ಲ, ಏನೋ ರೈಟಿಂಗ್ ಬರೀಬೇಕು, ಹಾಗಾಗಿ ಸ್ಕೆಚ್ ಪೆನ್ಸ್ ತೊಗೊಂಡೆ. ಇದು ನನ್ನ ಫೇವ್ರೆಟ್, ನಂದು ಹೋಗ್ತಾ ಇದೆ, ಇದು ಪದೇ ಪದೇ ಫೋಕಸ್ ಇದಾಗ್ತಿದೆ. ಇದು ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್. ರೆಡಿಮೇಡ್ ತೊಗೊಳೋಣ ಅಂದರೆ ಅದಕ್ಕೆ ಜಾಸ್ತಿ ಇದು ಶುಗರ್ ಸಿರಪ್ ಆಗ್ತದೆ, ಅದಕ್ಕೆ ನಾನೇ ಮನೇಲಿ ಮಾಡ್ಕೊಳೋದು. ಆ್ಯಂಡ್ ಇದು ವೇಫರ್ಸ್, ಕುರ್ಕುರೆ. ನೆಕ್ಸ್ಟ್ ಫೋಕಸ್ ಮತ್ತೆ ಚೇಂಜ್ ಆಗ್ತಿದೆಯಾ, ಏನಾಗ್ತಾ ಇದೆ, ಇದು ಪದೇ ಪದೇ ಇದಾಗ್ತಾ ಇದೆ ಗೈಸ್. ಇದೆಲ್ಲ ಸ್ನ್ಯಾಕ್ಸ್. ಇದು ಡ್ರೈ ಫ್ರೂಟ್ಸ್, ಇದು ಜಾಗ್ರಿ ಪೌಡರ್, ಬಿಸ್ಕೆಟ್ಸ್, ಅದೆಲ್ಲ ನಾರ್ಮಲ್, ಓಕೆನಾ? ಈಗ ನಾನಿದು ಒಂದೊಂದೇ ವೇರ್ ಮಾಡಿ ನೋಡ್ತೀನಿ. ಆಮೇಲೆ ಅದು ಹಾಕೋಬೋದಲ್ವಾ, ಸಂಡೇ ಇವತ್ತು ಹೊಸ ಬಟ್ಟೆ ಹಾಕೋಬೋದಲ್ವಾ? ನಮ್ಮನೇಲಿ ಸ್ಯಾಟರ್ಡೆ ಹಾಕ್ಕೊಳಂಗಿಲ್ಲ, ಟ್ಯೂಸ್ಡೇ ಹಾಕೋಂಗಿಲ್ಲ. ಸ್ಯಾಟರ್ಡೆ ಹೊಸ ಬಟ್ಟೆ, ಶನಿ ಅಂತ ಹೇಳ್ತೀಯ, ಹುಟ್ಟಿದ ದಿನ ಹಾಕಬಾರ್ದು. ಸೊ ಇವತ್ತು ಸಂಡೇ ಹಾಕೋಬೋದಲ್ವಾ? ಎಲ್ಲ ಟ್ರೈ ಮಾಡಿ ನೋಡ್ತೀನಿ ಕಾಣುತ್ತೆ ಅಂತ. ನನಗೆ ತುಂಬ ಇಷ್ಟ ಆಗಿದ್ದು ಇದು ಗೈಸ್. ಇದು ನನ್ನ ಸೈಜ್ ಸಿಗಲಿಲ್ಲ, ಏನು ಮಾಡೋದು? ಇದಾ? ಓಕೆ, ಫಸ್ಟ್ ಇದನ್ನೇ ಹಾಕೊಬರ್ತೀನಿ, ಟ್ರೈ ಮಾಡೋಣ. ಇದೆಲ್ಲ ಲೂಸ್ ಇದೆ, ಬಟ್ ನೋಡೋಣ ಫಿಟ್ಟಿಂಗ್ ಮಾಡಿಸ್ಬೇಕೇನು ಅಂತ. ಚಲೋ. ಸೊ ಗೈಸ್, ದಿಸ್ ಇಸ್ ಮೈ ಫಸ್ಟ್ ಕಾರ್ಡ್ ಸೆಟ್. ಚೆನ್ನಾಗಿದೆ ಅಲ್ಲ? ಕಾಲರ್ ಇರೋದು, ಎವ್ರಿಥಿಂಗ್ ವಿಲ್ ಬಿ ಗುಡ್. ಸೊ ಕಾಲರ್ ಇರೋದು ನನಗೆ ತುಂಬ ಇಷ್ಟ, ಚೆಂದ ಕಾಣುತ್ತೆ. ಇಲ್ಲಾಕೋ ಫೋಕಸ್ಸು ಸರಿ ಹೋಗ್ತಿಲ್ಲ. ಮಮ್ಮಿ ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋ ಮಾಡ್ತೀಯ ನೀನು?
ನನ್ನ ಸೈಜ್ ಅಂತಿದ್ರೆ ಎಲ್ಲ ನೀನು ಸೊ ದಿಸ್ ಇಸ್ ಮೈ ಸೆಕೆಂಡ್ ಕಾರ್ಡ್ ಸೆಟ್. ಇದು ಬ್ರೌನ್ ವೈಟ್ ಸ್ಟ್ರೈಪ್ಸ್, ಸಿಕ್ಸಾಕ್ ಸ್ಟ್ರೈಪ್ಸ್ ಇದೆ. ಗೈಸ್ ದಿಸ್ ಇಸ್ ಮೈ ಥರ್ಡ್ ಕಾರ್ಡ್ ಸೆಟ್. ಇದಕ್ಕೂ ಬೇರೆ ಪ್ಯಾಂಟ್ ಗೈಸ್ ಇದು ಪ್ಯಾಂಟು ಮತ್ತು ಇದು ಸ್ವಲ್ಪ ಯಾಕೆ ಫೋಕಸ್ ಹಿಂಗಾಗ್ತಿದೆ? ಹಾಂ, ಇದು ಹೀಗೆ ಇದು ನೋಡೋಣ. ಇದು ಫಸ್ಟ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂದಾಗ ಫಸ್ಟ್ ಚಾಯ್ಸ್ ಮಾಡಿ ನೋಡಿ. ಈಗ ಫುಲ್ ಡಾರ್ಕ್ ಆಯಿತು. ಫಸ್ಟ್ ಚಾಯ್ಸ್ ಮಾಡಿದೆ ನಾನು ಇದು. ನನಗೆ ತುಂಬ ಇಷ್ಟ ಆಯ್ತು ಈ ಕಲರ್. ಹೇ ಗಾಯ್ಸ್, ನಮ್ಮಮ್ಮ ನೋಡಿ ಸ್ಟೋನ್ ಬಟ್ಟೆ ತರ್ತೀಯ, ಏನೂ ಹಾಕಲ್ಲ, ಏನು ಮಾಡ್ತೀಯ ಇದೆಲ್ಲ ಅಂತಾರೆ. ಇದೆಲ್ಲ ನೈಟ್ ಡ್ರೆಸ್ ಥರ ಯೂಸ್ ಮಾಡ್ಬೋದು, ಬಟ್ ಆದರೂ ನಾನು ಯೂಸ್ ಮಾಡಲ್ಲ ಗೈಸ್. ನಂಗೆ ಕಂಫರ್ಟ್ ಇರೋ ಒಂದು 2-3 ಜೊತೆ ಡ್ರೆಸ್ ಇದೆ. ಅದನ್ನೇ ರಿಪೀಟೆಡ್ಲಿ ಹಾಕೋದು ನಾನು. ಹೊಸ ಬಟ್ಟೆಗಳು ಹಾಕೋದೇ ಇಲ್ಲ, ಎಲ್ಲ ಕಬೋರ್ಡಲ್ಲೇ ಇಡೋದು. ನಿಜ ತಾನೇ? ಅಂದರೆ ನಂದು ಕಂಫರ್ಟ್ ಡ್ರೆಸ್ ಅಂತ ಹೇಳಿ. ನೆಕ್ಸ್ಟ್ ಇದೊಂದು ಪೇಂಟಿಂಗ್ ಇದೆ. ದಿಸ್ ವಾಸ್ ಮೈ ಫೇವ್ರೆಟ್ ಕಲರ್ ಆಯಿತಾ. ಚಾಯ್ಸ್ ಮಾಡಿದ್ರಲ್ಲಿ ನನಗೆ ಇದು ಇಷ್ಟ ಆಯಿತು. ಬಟ್ ಇದು ಸೈಜ್ ನನ್ನ ಸೈಜ್ ಸಿಗಲಿಲ್ಲ. ಒಂದು ಸೈಜ್ ದೊಡ್ಡದಿದೆ, ಬಟ್ ಸ್ಟಿಲ್ ವೇರ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸ್ಟಿಚ್ ಮಾಡಿಸ್ಕೋಬೋದು, ಇಲ್ಲಾಂದರೆ ನಮ್ಮ ಮಮ್ಮಿಗೆ ಕೊಡ್ಬೋದು ಅಲ್ವಾ? ಆಗುತ್ತಾ ನೋಡೋಣ. ನಮ್ಮ ಮಮ್ಮಿ ಆಗುತ್ತೆ ಅಂತಿದ್ದಾರೆ. ಲೆಟ್ಸ್ ಸಿ ಗೈಸ್. ಇದು ದೊಡ್ಡ ಸೈಜ್ ಅಂತ ಕೊಟ್ಟರು, ಬಟ್ ಸೇಮ್ ಸೈಜ್ ಇದೆ. ಸುಮ್ಮನೆ ಅವರು ದೊಡ್ಡ ಸೈಜ್ ಇದು ನಿಮಗಾಗಲ್ಲ, ಲೂಸ್ ಆಗುತ್ತೆ ಅಂದರು. ಬಟ್ ಸೇಮ್ ಎಲ್ಲದಕ್ಕಿಂತ ಇದೇ ನನಗೆ ಸ್ವಲ್ಪ ಇದಾಗುತ್ತೆ, ಕರೆಕ್ಟ್ ಆಗುತ್ತೆ. ನನಗಂತೂ ಪಿಂಕ್ ಕಲರ್ ಇಷ್ಟ ಆಯಿತು. ಇದು ಅಮ್ಮ ಇದು ಚೆನ್ನಾಗಿದೆ. ನನಗೆ ಯಾವ್ದು ಇಷ್ಟ ಆಗಲಿಲ್ಲ ಅಂದರೆ ಅದು ವೈಟ್ ಆ್ಯಂಡ್ ಎಲ್ಲೋ ಇಷ್ಟ ಆಗಲಿಲ್ಲ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್. ಈಗ ನಾನು ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ಬರ್ತಾಯಿದೆ. ಕಿಚ್ಚ ಸರ್, ಗಿಲ್ಲಿ, ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸಲ್ಲಿ ಅಂತ ತಿಳಿಸಿ. ನೋಡಿ ಎಲ್ಲ ಹಿಂಗೆ ಮಾಡಿಟ್ಟಿದ್ದೀನಿ. ಒಂದೊಂದೇ ಚಿನ್ ಚಿನ್